ದೇವರ ಸ್ವಂತ ನಾಡು ಕೇರಳದಲ್ಲಿ ಧಾರ್ಮಿಕ ಮೌಲ್ಯಗಳ ಆಚಾರ ವಿಚಾರಗಳಿಗೆ ಅದರದೇ ಆದ ಮಹತ್ವವಿದೆ. ತಲತಲಾಂತರದಿಂದ ಬಳುವಳಿಯಾಗಿ ಬಂದ ಸಂಪ್ರದಾಯವನ್ನು ಇಂದಿಗೂ ಉಳಿಸಿಕೊಂಡು ಹೋಗುತ್ತಾ ಇದ್ದಾರೆ. ಕೇರಳ ಎಂದಕ್ಷಣ ನೆನಪಿಗೆ ಬರುವುದು ಹಸಿರ ಐಸಿರಿಯ ನಡುವೆ ದೇವಾಲಯದ ಭವ್ಯತೆ, ಅದರ ಘನತೆಯನ್ನು ಸಾರುವ ಕೆಲವು ಅಪರೂಪದ ಆಚರಣೆ. ಕೇರಳಂ ರಾಜ್ಯದ ಮತ್ಯಾವುದೇ ಕ್ಷೇತ್ರದಲ್ಲಿ ಕಾಣಸಿಗದ ಪಂಚದೇವರ ಉತ್ಸವ ಮೂರ್ತಿಗಳ ಭೂತ ಬಲಿಯು ಈ ಸನ್ನಿಧಿಯಲ್ಲಿ ಮಾತ್ರವೇ ನೋಡಬಹುದಾಗಿದೆ. ತಾಳಮೇಳಗಳ, ಚೆಂಡೆನಾದಗಳ ಜೈಂಕಾರ, ಪಂಚಮೂರ್ತಿಗಳ ಅಲಂಕಾರ, ವೈದಿಕ ಆಚಾರ ಅನುಷ್ಠಾನದ ನೋಟವೇ ಸುಮಧುರ. ಈ ಎಲ್ಲ ಅದ್ಭುತಗಳೊಂದಿಗೆ ವಿರಾಜಮಾನವಾಗಿ ಮೆರೆಯುವ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಊರ ಪರವೂರ ಭಕ್ತರ ದಿಂಡೆ ಹರಿದು ಬರುತ್ತದೆ. ಅಷ್ಟಕ್ಕೂ ಈ ಅಪರೂಪದ ದೇವಾಲಯ ಇರುವುದು ಕಾಸರಗೋಡು ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಚಿತ್ತಾರಿ ಗ್ರಾಮದ ಬಯಲು ಸೀಮೆಯ ಬಾರಿಕಾಡು ಅಥವಾ ವಾರಿಕಟಪನ್ ಮಹಿಷಮರ್ದಿನಿ ಕ್ಷೇತ್ರದಲ್ಲಿ. ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ಬಾರಿಕಾಡು ತಾಯರ ದಿವ್ಯ ಉಪಸ್ಥಿತಿಯಲ್ಲಿ ಕ್ಷೇತ್ರ ಕಾರ್ಯಗಳು ನಡೆಯುತ್ತೆ. ಶ್ರೀ ಮಹಾಗಣಪತಿ, ಶ್ರೀ ಧರ್ಮಶಾಸ್ತ್ರ, ಶ್ರೀ ಮಹಾವಿಷ್ಣು, ಶ್ರೀ ಮಹಿಷಾಮರ್ದಿನಿ, ಶ್ರೀ ಮಹಾದೇವ ಎಂಬಿ ಪಂಚದೇವರುಗಳ ಆರಾಧನೆ ನಡೆಯುವುದರಿಂದ ಪಂಚದೇವರ ಪಾವನ ಭೂಮಿ ಎಂದೇ ಕರೆಯಲ್ಪಡುತ್ತದೆ. ಶ್ರೀ ಸನ್ನಿಧಿಯಲ್ಲಿ ಮೇಷ ಮಾಸದ ವಾರ್ಷಿಕ ಜಾತ್ರೆಯಂದು 5 ಉತ್ಸವ ಮೂರ್ತಿಗಳ ಬಲಿನರ್ತನ ಸೇವೆಯು ನಡೆಯುತ್ತದೆ. ಇದು ಕೇರಳ ರಾಜ್ಯದಲ್ಲಿ ಮತ್ಯಾವುದೇ ಸನ್ನಿಧಿಯಲ್ಲಿ ಇಂತಹ ಅಪರೂಪದ ವಿದ್ಯಮಾನ ನಡೆಯುವುದಿಲ್ಲ. ಶ್ರೀ ಕ್ಷೇತ್ರದಲ್ಲಿ ಮಹಿಷಾಮರ್ದಿನಿ ಗುಡಿಯು ಪ್ರತ್ಯೇಕವಾಗಿದ್ದು ಪಡುವನ ದಿಕ್ಕಿಗೆ ಮುಖ ಮಾಡಿದೆ. ಉಳಿದ 4 ಉಪದೇವರುಗಳಿಗೆ ಪ್ರತ್ಯೇಕವಾಗಿ ಗುಡಿಯಿದ್ದು ಅದು ಮೂಡನ ದಿಕ್ಕಿಗೆ ಮುಖ ಮಾಡಿದೆ. ವಾರ್ಷಿಕ ಜಾತ್ರಾ ಮಹೋತ್ಸವ ಮೇ 8 ಮತ್ತು 9ರಂದು ನಡೆದಿದೆ. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಜಾತ್ರೆಯ 2ನೇ ದಿನ ಬಾರಿಕಾಡು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಿಂದ ಶ್ರೀ ಭೂತಬಲಿ, ಉತ್ಸವ ಮೂರ್ತಿ ಮೆರವಣಿಗೆ, ವಸಂತ ಮಂಟಪದಲ್ಲಿ ಕಟ್ಟೆಪೂಜೆ, ಪಂಚಮೂರ್ತಿಗಳ ನೃತ್ಯೋತ್ಸವ ಬಲಿ ನಡೆದಿದೆ. ಪಂಚಮೂರ್ತಿಗಳ ಅಪರೂಪದ ದಿವ್ಯ ದರ್ಶನವನ್ನ ಪಡೆದು ಆನಂದ ಅನುಭವಿಸಿದ, ಭಕ್ತಿಯಿಂದ ನಮಿಸಿದ ಭಕ್ತರ ಜನಸಂಖ್ಯೆ ಸಾವಿರ.